ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪಂಜಾಬ್ ಕಿಂಗ್ಸ್ ವಿರುದ್ಧ 8 ವಿಕೆಟ್ಗಳಿಂದ ಸೋಲೊಪ್ಪಿಕೊಂಡ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಇನ್ನು ಸೋತ ಮೇಲೆ ನಾಯಕ ರಿಷಬ್ ಪಂತ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಮತ್ತು ತಮ್ಮ ತಂಡದ ಬಗ್ಗೆ ತನ್ನ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ನಿನ್ನೆ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡ ಪಂಜಾಬ್ ವಿರುದ್ಧ 8 ವಿಕೆಟ್ಗಳಿಂದ ಸೋತಿದೆ ಅಂತಲೇ ಹೇಳ್ಬೋದು. ಲಕ್ನೋ ಸೂಪರ್ ಜಾಯಿಂಟ್ಸ್ ನೀಡಿದ 171 ರನ್ ಬಂದುಬಿಟ್ಟು ಪಂಜಾಬ್ ಕಿಂಗ್ಸ್ ತಂಡ 177 ರನ್ ಆದ್ರೆ ಹೊಡಿತಾರೆ 16.2 ಓವರ್ಗಳಲ್ಲಿ. ಅದು ಹೇಳ್ಬೇಕಂತಂದ್ರೆ 2 ವಿಕೆಟ್ ಕಳ್ಕೊಂಡು 16.2 ಓವರ್ಗಳಲ್ಲಿ ಭರ್ಜರಿಯಾಗಿ 8 ವಿಕೆಟ್ಗಳಿಂದ ಗೆದ್ದು ಬೀಗಿದೆ ಅಂತಲೇ ಹೇಳ್ಬೋದು. ಇನ್ನು ಇದೆಲ್ಲ ಪಂದ್ಯ ಮುಗಿದ ಬಳಿಕ, ಪಂದ್ಯ ಸೋತ ಬಳಿಕ ಲಕ್ನೋ ಸೂಪರ್ ಜಾಯಿಂಟ್ಸ್ ನಾಯಕ ರಿಷಬ್ ಪಂತ್ ಅವರು ಏನೆಲ್ಲ ಮಾತನಾಡಿದ್ದಾರೆ ತಮ್ಮ ತಂಡದ ಬಗ್ಗೆ ಅಂತ ನೋಡೋದಾಯಿತು ಅಂತಂದರೆ, ಹೌದು, ನಾನು ಸ್ವಲ್ಪ ಈ ಬಾರಿ ಫಾರ್ಮ್ನಲ್ಲಿ ಇಲ್ಲ, ನನಗೆ ಸ್ವಲ್ಪನೂ ಕೂಡ ಬ್ಯಾಟಿಗೆ ಬಾಲ್ ಆದರೆ ತಾಗ್ತಾ ಇಲ್ಲ. ಸ್ವಲ್ಪ ಈ ಬಾರಿ ನಾನೇನಾದರೂ ಫಾರ್ಮ್ಗೆ ಬಂದರೆ ಸಖತ್ತಾಗಿ ಆಡೋಕ್ಕೆ ಆದರೆ ಟ್ರೈ ಮಾಡ್ತೇನೆ. ಈ ಬಾರಿ ನಾನು ಎಕ್ಸ್ಪೆನ್ಸಿವ್ ಪ್ಲೇಯರ್ ಅಂತ ನನಗೂ ಗೊತ್ತಾಯಿದೆ ಮತ್ತು 27 ಕೋಟಿ ಆದರೆ ಕೊಟ್ಟು ನನ್ನನ್ನು ಆದರೆ ಖರೀದಿ ಮಾಡಿದ್ದಾರೆ. ನಾನು ಒಂದಲ್ಲ ಒಂದು ಪಂದ್ಯದಲ್ಲಿ ಆಡ್ತೀನಿ ಮತ್ತು ನಾನು ನಾಯಕ ಆಗಿರೋ ಕಾರಣದಿಂದಾಗಿ ಸ್ವಲ್ಪ ಪ್ರೆಷರ್ ಕೂಡ ಇದೆ ನನ್ನ ಮೇಲೆ. ಆ ಕಾರಣದಿಂದಾಗಿ ಸ್ವಲ್ಪ ಟೆನ್ಷನ್ ಕೂಡ ಬೀಳ್ತಾ ಇದೆ ಮತ್ತು ನಾನು 27 ಕೋಟಿ ನನಗೆ ದೊಡ್ಡ ಪ್ರೈಸ್ ಆದರೆ ಕೊಟ್ಟಿದ್ದಾರೆ, ಅದು ನನ್ನ ತಲೆನೋವಾಗಿದೆ ಎಂದು ರಿಷಬ್ ಪಂತ್ ಅವರಾದರೆ ಹೇಳಿದ್ದಾರೆ. ಇನ್ನೊಂದೇನಪ್ಪ ಅಂತಂದರೆ, ನಮ್ಮಲ್ಲಿ ಬಾಲಿಂಗ್ ಕೂಡ ಅಷ್ಟೊಂದೇನು ಇಂಪ್ರೂವ್ಮೆಂಟ್ ಬಾಲಿಂಗ್ ಇಲ್ಲ ಮತ್ತು ಇನ್ನು ಬ್ಯಾಟರ್ಸಲ್ಲೂ ಕೂಡ 3-4 ಜನ ಬ್ಯಾಟರ್ಸ್ ಔಟ್ ಆದರೆ ಲಾಸ್ಟ್ ಕೊನೆಯಲ್ಲಿ ಫಿನಿಷರ್ಸ್ ಆಗಿ ಕೂಡ ನಮ್ಮ ತಂಡದಲ್ಲಿ ಅಂತ ಹೇಳ್ಕೊಳ್ಳೋಂಥ ಫಿನಿಷರ್ಸ್ ಕೂಡ ಇಲ್ಲ ಎಂದು ರಿಷಬ್ ಪಂತ್ ಅವರಾದರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ.